ಈ 2ನೇ ತರಗತಿಯಲ್ಲಿ ನಾವು ಏನು ಅಲ್ಲಿ ಮೊದಲನೇ ತರಗತಿಯಲ್ಲಿ ಡಿಸ್ಕಷನ್ ಶುರು ಮಾಡಿದೀವೋ ವಿದ್ಯುತ್ ಶಕ್ತಿಯ ಬಗ್ಗೆ, ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮುಂದುವರಿಸೋಣ. ಈಗ ಈ ಕ್ಲಾಸಲ್ಲಿ ಮೊದಲನೇ ಒಂದು ಕಾಲು ಗಂಟೆಗಳ ಕಾಲ ಒಂದು ಉದಾಹರಣೆ ತಗೊಂಡು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ಉದಾಹರಣೆಯನ್ನು ಬಳಸ್ಕೊಂಡು ನಾವು ಇನ್ನೂ ವಿದ್ಯುತ್ ಶಕ್ತಿಯ ಬಗ್ಗೆ ಬೇರೆ ಬೇರೆ ವಿಷಯಗಳು ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಒಂದು ಈ ಉದಾಹರಣೆ ಅನ್ನೋದು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕೆಲವು ಐಟಮ್ಸ್ನ ನಾವು ನೋಡಿರೋದ್ರ ಮೇಲೆ ಒಂದು ಎಕ್ಸಾಂಪಲ್ ತರ ಕೊಡ್ತೀನಿ. ಸೊ ಇದು ನಮ್ಮ ಮನೆ ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಇದೆ ಅಂತ ಅನ್ಕೊಳ್ಳೋಣ. ಈ ತರ ಒಂದು ವಾಟರ್ ಟ್ಯಾಂಕ್ ಇದೆ. ಈ ವಾಟರ್ ಟ್ಯಾಂಕ್ಗೆ ಒಂದು ಸ್ಟ್ಯಾಂಡ್ ತರ ಇಟ್ಟಿದೀವಿ ಅಂತ ಅನ್ಕೊಳ್ಳೋಣ. ಇದು ಇಷ್ಟು ನಾವು ನೀರು ತುಂಬಿಟ್ಟಿದ್ವಿ. ಈ ವಾಟರ್ ಟ್ಯಾಂಕ್ ಇದ್ದ ಇಲ್ಲಿ ಒಂದು ಸಣ್ಣದು ಒಂದು ಪೈಪ್ ತಂದು ಈ ಕೆಳಗಡೆಗೆ ಈ ತರ ಬಿಟ್ಟು ಇಲ್ಲಿ ಒಂದು ಟ್ಯಾಪ್ ಅನ್ನು ಹಾಕಿದೀವಿ ಅಂತ ಅನ್ಕೊಳ್ಳೋಣ. ನಾನು ಆ ಟ್ಯಾಪ್ ಅಂದ್ರೆ ವಾಲ್ವ್ ತರ ಇದೆ ಅಂತ ಅನ್ಕೊಳ್ಳೋಣ. ಈಗ ನಾನು ಕೆಲವು ಪ್ರಶ್ನೆಗಳು ಕೇಳಿ, ಆ ಪ್ರಶ್ನೆಗಳನ್ನು ಆಧಾರಿತವಾಗಿ ನಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಕೆಲವು ಅಂಶಗಳು, ಈಗ ಇದು ಹೈಟ್, ಈ ಟ್ಯಾಂಕ್ ಎಷ್ಟು ಎತ್ತರದಲ್ಲಿ ಇಟ್ಟಿದೀವಿ ಅಂತ ಒಂದು ಅಂಶ ನಾವು ನೋಡೋಣ. ಮತ್ತೆ ಈ ಪೈಪ್ ಇದೆಯಲ್ಲ, ಈ ಪೈಪ್ ಎಷ್ಟು ಅಗಲ ಇದೆ, ಈ ಪೈಪಿನ ವಿಡ್ತ್ ಎಷ್ಟಿದೆ ಅಂತ ಒಂದು ಅಂಶ ನಾವು ನೋಡೋಣ. ಈ ಎರಡನ್ನು ಇಟ್ಕೊಂಡು ಈಗ ಕೆಲವು ಪ್ರಶ್ನೆಗಳು. ಈ ಪೈಪ್ ಅಗಲ ಜಾಸ್ತಿ ಆಗಿದ್ರೆ ಹೆಚ್ಚಿನ ನೀರು ಬರುತ್ತೆ, ಹೌದು ಇಲ್ಲ? ಎಸ್ ಆರ್ ನೋ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ನಾನು ಹೇಳ್ತಾ ಇರೋದು ಪೈಪಿನ ಅಗಲ ಜಾಸ್ತಿ ಮಾಡಿದ್ರೆ ಹೆಚ್ಚಿನ ನೀರು ಬರುತ್ತೆ. ಸುಮಾರು ಜನ ಹೌದು ಅಂತ ಹಾಕ್ತಾ ಇದ್ರು, ಕರೆಕ್ಟಾ? ಸೊ ಈಗ ನಾನು ಇಲ್ಲೊಂದು ಟೇಬಲ್ ಹಾಕ್ತೀನಿ ನೋಡಿ. ಒಂದು ಪೈಪ್ ಏನಿದೆಯೋ ಅದರ ವಿಡ್ತ್ ಅನ್ನು ನಾನು ಜಾಸ್ತಿ ಮಾಡಿದರೆ ವಾಟರ್ ಎಷ್ಟು ನೀರು ಹರಿಯುತ್ತೆ ಅನ್ನೋದು ಸಹ ಜಾಸ್ತಿ ಆಗುತ್ತೆ, ಕರೆಕ್ಟಾ? ನಾನು ಈ ಪೈಪಿನ ಅಗಲ ಕಮ್ಮಿ ಮಾಡಿದ್ರೆ ಎಷ್ಟು ನೀರು ಹರಿಯುತ್ತೆ ಅನ್ನೋದು ಎಷ್ಟು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೆ. ಈ ಪೈಪನ್ನ ಅಗಲ ಕಮ್ಮಿ ಮಾಡಿದ್ರೆ ಹರಿಯುವಂತ ನೀರು ಕಮ್ಮಿ ಆಗುತ್ತೆ ಅಂತ ಸುಮಾರು ಜನ ನೀವು ಮೆಸೇಜ್ ಮಾಡ್ತಾ ಇದ್ದೀರಿ. ಸೊ ಇದನ್ನ ನಾ ಇಲ್ಲಿ ಬರಿತೀನಿ, ಕಮ್ಮಿ ಆಗುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಈ ಎತ್ತರ ಇದೆಯಲ್ಲ, ಟ್ಯಾಂಕ್ ಎಷ್ಟು ಎತ್ತರದಲ್ಲಿದೆ ಅನ್ನೋದು ಹೈಟ್. ಈ ಹೈಟ್ ಅನ್ನು ಜಾಸ್ತಿ ಮಾಡಿದ್ರೆ ನೀರು ಬರುವಂತ ಫೋರ್ಸು ಜಾಸ್ತಿ ಆಗತ್ತೆ, ಹೌದು ಇಲ್ಲ? ಟ್ಯಾಂಕಿನ ಎತ್ತರ ಜಾಸ್ತಿ ಮಾಡಿದ್ರೆ ನೀರು ಬರೋ ಫೋರ್ಸ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಹೌದು ಇಲ್ಲ ಅಂತ ಎರಡು ತರ ಉತ್ತರ ಕೊಟ್ಟಿದ್ರಿ ಕೆಲವರು. ಸರಿಯಾದ ಉತ್ತರ ಆಕ್ಚುಲಿ ಹೌದು, ಜಾಸ್ತಿ ಆಗುತ್ತೆ. ಯಾರಿಗೆ ಇದು ಗೊತ್ತಾಗ್ಲಿಲ್ಲ, ಯಾರು ನಿಮ್ಗೆ ಕನ್ಫ್ಯೂಸ್ ಆಗಿದೆಯೋ, ನೀವು ಮನೆಯಲ್ಲಿ ಒಂದು ಸಣ್ಣದೊಂದು ಪ್ರಯೋಗ ಮಾಡಿ. ಈ ತರದ ಒಂದು ನೀರಿನ ಬಾಟಲ್ ತಗೊಳ್ಳಿ, ಪ್ಲಾಸ್ಟಿಕ್ದು. ನಿಮ್ಮ ಹತ್ರ ಮನೆಯಲ್ಲಿ ಒಂದು ನೀರಿನ ಬಾಟಲ್ ತಗೊಂಡು ಇದರಲ್ಲಿ ನಿಮ್ಮ ಹತ್ರ ಈ ಮುಚ್ಚಳನೂ ಇರಬೇಕು. ನೀರಿನ ಬಾಟ್ಲಲ್ಲಿ ಈ ಮುಚ್ಚಳ ಇಟ್ಕೊಳ್ಳಿ. ಓಕೆ, ಫಸ್ಟು ನೀರು ಏನು ಹಾಕ್ದೇನೆ ಇದರಲ್ಲಿ ಇಲ್ಲೊಂದು 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 3 ಕಡೆ ಇದಕ್ಕೆ ಒಂದು ಸಣ್ಣ ಸೂಜಿಯಲ್ಲಿ ಹೋಲ್ ಮಾಡಿ, ತೂತ್ ಮಾಡಿ ನೀರಲ್ಲಿ ಪೂರ್ತಿ ಮೇಲೆವರೆಗೂ ಫಿಲ್ ಮಾಡಿಬಿಟ್ಟು ವೇಗವಾಗಿ ಟ್ಯಾಪ್ ಕೆಳಗಡೆ ಇಟ್ಟು ವೇಗವಾಗಿ ಫಿಲ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಳ ಟೈಟ್ ಆಗಿ ಕ್ಲೋಸ್ ಮಾಡ್ಬಿಟ್ಟು, ಕ್ಲೋಸ್ ಮಾಡಿದಾಗ ನೀವೇನ್ ನೋಡ್ತೀರಿ ಅಂದ್ರೆ ಈ ಗ್ಯಾಪ್ ಇಂದ ಯಾವುದೋ ನೀರು ಹರಿಯಲ್ಲ.
ಸ್ವಲ್ಪ ಆವಾಗ ಏನು ಮಾಡಿ, ಒಂದು ಟೇಬಲ್ ಮೇಲೆ ಆ ಬಾಟಲ್ನ ಇಟ್ಟು ಸ್ವಲ್ಪ ಮೇಲ್ಗಡೆ ಮುಚ್ಚಳವನ್ನು ಸ್ವಲ್ಪ ಲೂಸ್ ಮಾಡಿ. ಲೂಸ್ ಮಾಡಿದ ತಕ್ಷಣ ನೀವು ಎರಡು ನೋಡ್ತೀರ. ಒಂದು, ಈ ಎತ್ತರ ಮೇಲ್ಗಡೆ ಈ ಎತ್ತರ ಇದೆಯಲ್ಲ, ಆ ತೂತ್ಗೆ ಅಥವಾ ಹೋಲ್ಗೆ ಮೇಲ್ಗಡೆ ಎಷ್ಟು ನೀರಿದೆಯೋ ಆ ನೀರಿನ ಪ್ರಮಾಣದ ಆಧಾರಿತವಾಗಿ ನೀರು ಎಷ್ಟು ದೂರ ಹೋಗುತ್ತೆ ಅನ್ನೋದು ಒಂದು ಡಿಸೈಡ್ ಆಗುತ್ತೆ. ಎರಡನೇದು, ಈ ನೀರು ಟೇಬಲ್ ಮೇಲೆ ಇಟ್ಟಾಗ ಅಥವಾ ಇನ್ನೂ ನಾನು ಮೇಲೆ ಇನ್ನೂ ಎತ್ತರದಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಇಟ್ಟಾಗ ನೀರು ನೆಲದ ಮೇಲೆ ಮಣ್ಣಲ್ಲಿ ಬೀಳ್ತಾ ಇದ್ರೆ ಯಾವುದ್ರಲ್ಲಿ ಹೆಚ್ಚು ಫೋರ್ಸ್ ಅಲ್ಲಿ ಬೀಳುತ್ತೆ ಅಂತ ನೀವು ಇದೇ ಪ್ರಯೋಗವನ್ನು ಮಾಡ್ಬೋದು. ಈ ಪ್ರಯೋಗನ ಇನ್ನೊಂದು ತರ ಎಕ್ಸ್ಟೆಂಡ್ ಮಾಡ್ಬೋದು. ಇನ್ನೊಂದು ಏನ್ ಮಾಡ್ಬೋದು ಗೊತ್ತಾ? ಇಲ್ಲಿ ಈ ಒಂದು ಟ್ಯಾಪ್ ಇದೆ ಅಂತ ಅನ್ಕೊಳ್ಳೋಣ. ಈ ಟ್ಯಾಪ್ ಇಂದ ನೀರ್ ಬರ್ತಾ ಇದ್ರೆ ಇಲ್ಲೆಲ್ಲ ಮಣ್ಣಿದೆ ಅಂತ ಅನ್ಕೊಳ್ಳೋಣ. ಇಲ್ಲೆಲ್ಲ ಮಣ್ಣಿದ್ರೆ ಇಲ್ಲಿ ಒಂದು ವೈಟ್ ಪೇಪರ್ನ ಇಟ್ಕೊಂಡು ನೀವು ಕೂತಿದ್ರಿ ಅಂತ ಅನ್ಕೊಳ್ಳಿ. ಈ ನೀರು ಬಂದು ಇಲ್ಲಿ ಬಿದ್ದು ಈ ಮಣ್ಣು ಈ ತರ ಹಾರುತ್ತೆ. ಹಾರಿದಾಗ ಪೇಪರ್ ಮೇಲೆ ಆ ಮಣ್ಣು ಬಂದು ಒಂಥರ ಅಂಟ್ಕೊಳ್ಳುತ್ತೆ. ಈಗ ಇನ್ನೂ ಸ್ವಲ್ಪ ಎತ್ತರದಲ್ಲಿರುವ ಟ್ಯಾಪ್ ಹತ್ರ ಹೋಗಿ ಆ ಟ್ಯಾಪ್ ಅಲ್ಲಿ ಈಗ ನೀರು ಬಿಟ್ಟಾಗ ಜಾಸ್ತಿ ಮಣ್ಣು ಹಾರುತ್ತಾ ಅಂತ ನೀವು ಬೇಕಾದ್ರೆ ಗಮನಿಸ್ಬೋದು. ಆವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು, ಇಲ್ಲಿ ಎತ್ತರ ನಾವು ಹೇಗೆ ಜಾಸ್ತಿ ಮಾಡ್ತೀವೋ, ಎಷ್ಟು ಎತ್ತರದಿಂದ ನೀರು ಬರುತ್ತೋ ಅಷ್ಟು ಫೋರ್ಸ್ ಆಗಿ ನೀರು ಬರುತ್ತೆ. ಕಡಿಮೆ ಎತ್ತರದಿಂದ ನೀರು ಬಂದ್ರೆ ನೀರು ಬರೋ ಫೋರ್ಸು ಸಹ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನಾವು 3 ಅಂಶಗಳು ನೋಡಿದ್ವಿ. ಒಂದು, ಎಷ್ಟು ಎತ್ತರದಿಂದ ನೀರು ಬರ್ತಾ ಇದೆ, ಎಷ್ಟು ಅಗಲವಾದ ಪೈಪಿಂದ ನೀರು ಬರ್ತಾ ಇದೆ, ಮತ್ತೆ ಮೂರನೇದು ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಫಾಸ್ಟ್ ಆಗಿ ನೀರು ಬರ್ತಾ ಇದೆ. ಇದೇ ರೀತಿಯಲ್ಲಿ ಇದೇ ಉದಾಹರಣೆಯನ್ನು ನೀವು ಒಂದು ಕರೆಂಟ್ಗೂ ಬಳಸ್ಬೋದು. ಕರೆಂಟ್ಗೆ ಬಳಸೋದಾದ್ರೆ ಏನ್ ಮಾಡ್ತೀರಿ ಅಂದ್ರೆ, ಎಷ್ಟು ಎತ್ತರದಿಂದ ಬರ್ತಾ ಇದೆ ಅನ್ನೋದು ಎಷ್ಟು ಶಕ್ತಿಯಿಂದ ನೀರು ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಕರೆಕ್ಟಾ? ಅದನ್ನ ನಾವು ಕರೆಂಟ್ ಅಂತ ನೀವು ಓದ್ಬೇಕಾದ್ರೆ ಅಲ್ಲಿ ವೋಲ್ಟೇಜ್ ಅಂತ ಕರಿತೀವಿ. ಎಷ್ಟು ಶಕ್ತಿಯಿಂದ ನೀವು ಈ ಎಲೆಕ್ಟ್ರಾನ್ಗಳನ್ನು ತಳ್ಳುತ್ತಾ ಇದ್ದೀರಿ, ಮುಂದಕ್ಕೆ ಕಳಿಸ್ತಾ ಇದ್ದೀರಿ, ನೀವು ಎಷ್ಟು ಒತ್ತಡ ಹಾಕ್ತಾ ಇದ್ದೀರಿ ಅನ್ನೋದು ಈ ವೋಲ್ಟೇಜ್ ಹೇಳುತ್ತೆ. ಈ ಪೈಪ್ ಎಷ್ಟು ಅಗಲ ಇದೆ ಅನ್ನೋದು ಇದೆಯಲ್ಲ, ಇದು ಕರೆಂಟ್ ಹರಿಯೋದಕ್ಕೆ, ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ನೀವು ಎಷ್ಟು ಸುಲಭ ಮಾಡ್ತಾ ಇದ್ದೀರಿ ಅನ್ನೋದು ಈ ಪೈಪಿನ ಅಗಲ. ಇದು ಕಂಡಕ್ಟರ್ ಅಥವಾ ಕಂಡಕ್ಟೆನ್ಸ್ ಅಂತ ಅಂತೀವಿ. ಕಂಡಕ್ಟರ್ ಅಥವಾ ಕಂಡಕ್ಟೆನ್ಸ್. ಎಷ್ಟು ಅಗಲ ಜಾಸ್ತಿ ಆಗುತ್ತೋ ಅಷ್ಟು ಎಲೆಕ್ಟ್ರಾನ್ಗಳು ಅಥವಾ ನೀರು ಹರಿಯೋದಕ್ಕೆ ಸುಲಭ ಆಗುತ್ತೆ. ಎಷ್ಟು ವೇಗವಾಗಿ ನೀರು ಬರ್ತಾ ಇದೆ ಅನ್ನೋದು, ಎಷ್ಟು ವೇಗವಾಗಿ ನೀರು ಬರ್ತಾ ಇದೆ ಅನ್ನೋದು ಇದೆಯಲ್ಲ, ಇದು ನಿಮ್ಮ ಕರೆಂಟ್ ಇದ್ದಂಗೆ. ಸೊ ಕಂಡಕ್ಟರ್ ಒಳ್ಳೇದಾದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಕಮ್ಮಿ ಆದ್ರೆ ಕರೆಂಟ್ ಕಮ್ಮಿ ಆಗುತ್ತೆ. ಸೊ ಇದನ್ನೇ ನಾವು ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಐ ಅಂತ ಹೇಳ್ತೀವಿ. ಓಕೆ, ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಐ. ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಕಮ್ಮಿ ಆದ್ರೆ ಕರೆಂಟ್ ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ಕಂಡಕ್ಟರ್ ಇದೆಯಲ್ಲ, ಕಂಡಕ್ಟೆನ್ಸ್ ಅಂತ ಒಂದು ಪದ ನಾವು ಬಳಸ್ತೀವಿ. ಕಂಡಕ್ಟೆನ್ಸ್ ಜಾಸ್ತಿ ಆದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ಕಂಡಕ್ಟೆನ್ಸ್ ಕಮ್ಮಿ ಆದ್ರೆ ಕರೆಂಟ್ ಕಮ್ಮಿ ಆಗುತ್ತೆ. ಇದಕ್ಕೆ ವಿರುದ್ಧವಾದ ರೆಸಿಪ್ರೋಕಲ್ ಅಂದ್ರೆ 1/, ಕಂಡಕ್ಟೆನ್ಸ್ ನಾವು ಒಂದು ಕ್ವಾಂಟಿಟಿ ಬಳಸ್ತೀವಿ. ಈ ಪ್ರಪೋರ್ಷನಾಲಿಟಿನ ತೆಗಿಯಕ್ಕೆ ನಾವು V = IR ಅಂತ ಒಂದು ಬರಿತೀವಿ, ಈ ಫಾರ್ಮುಲಾ.
ಈ ಆರ್ ಅಂದ್ರೆ ಏನಂದ್ರೆ ರೆಸಿಸ್ಟೆನ್ಸ್. ನಾವು ಮೇಲ್ಗಡೆ ಒಬ್ಬರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ರೋಧಕ ಅಂತ. ಅಂದ್ರೆ ಕರೆಂಟ್ ಹೋಗೋದನ್ನ ತಡೆಯುವಂಥದ್ದು ಇದೆಯಲ್ಲ, ಅದು ಈ ರೆಸಿಸ್ಟೆನ್ಸ್ ಮಾಡುತ್ತೆ. ಇದನ್ನು ಉಲ್ಟಾ ಮಾಡಿದ್ರೆ, ರೆಸಿಸ್ಟೆನ್ಸ್ ನ ಉಲ್ಟಾ ಮಾಡೋಣ. ಈಗ ಏನಾಗುತ್ತೆ ನೋಡಿ, 1/R V/R = I ಅಂತ ಬಂತು. ಈಗ ನಾನು ರೆಸಿಸ್ಟೆನ್ಸ್ ನ ಆರ್ ನ ಜಾಸ್ತಿ ಮಾಡ್ಬಿಟ್ರೆ, ಡಿನಾಮಿನೇಟರ್ ನ ಜಾಸ್ತಿ ಮಾಡಿದ್ರೆ ಐ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಉಲ್ಟಾ ಆಯ್ತು ನೋಡಿ. ರೆಸಿಸ್ಟೆನ್ಸ್ ನ ಆದಷ್ಟು ಕಮ್ಮಿ ಮಾಡಿದ್ರೆ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಹೇಗೆ ಅಂದ್ರೆ ನಿಮ್ಮ ಫ್ಯಾನ್ ರೆಗ್ಯುಲೇಟರ್ ಇದ್ದಂಗೆ. ಫ್ಯಾನ್ ಫಾಸ್ಟ್ ಆಗಿ ತಿರುಗಬೇಕಾದ್ರೆ ಕರೆಂಟ್ ಜಾಸ್ತಿ ಆಗಬೇಕು. ಸೊ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡಬೇಕು. ನೀವು ಫ್ಯಾನ್ ರೆಗ್ಯುಲೇಟರ್ ತಿರುಗಿಸಿದಾಗ 1ರಿಂದ 2, 2ರಿಂದ 3 ನಂಬರ್ ಜಾಸ್ತಿ ಮಾಡ್ತಾ ಇದ್ದಾಗ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಓಕೆ, ಈ ವಿ = IR ಅಂತ ನಾವು ಏನು ಬರಿತೀವೋ, ವಿ = IR ಅಂತ ಏನು ಬರಿತೀವೋ ಇದಕ್ಕೆ ನಾವು ಓಮ್ಸ್ ಲಾ ಅಂತ ಹೆಸರು. ವಿ = IR ಅಂತ ಬಂದಾಗ ಅದಕ್ಕೆ ಓಮ್ಸ್ ಲಾ ಅಂತ ಹೆಸರು. ಇದರಲ್ಲಿ ವಿ ಅನ್ನೋದು ವೋಲ್ಟೇಜ್ ಅಂತ ನಾನು ಹೇಳಿದೆ. ವೋಲ್ಟೇಜ್ನ ನಾವು SI ಯೂನಿಟ್ ಬಂದು SI ಯೂನಿಟ್ ವೋಲ್ಟ್ ಅಂತ ಕ್ಯಾಪಿಟಲ್ ವಿ ಸಿಂಬಲ್ ಬಳಸ್ತೀವಿ. ವೋಲ್ಟ್ ಅನ್ನೋದು ಸಹ ಒಬ್ಬ ವಿಜ್ಞಾನಿಯ ಹೆಸರು. ಅಲೆಕ್ಸಾಂಡ್ರೋ ವೋಲ್ಟಾ ಅಂತ ಮೊದಲನೆಯ ಒಂದು ರೀತಿಯ ಬ್ಯಾಟ್ರಿಯನ್ನು ತಯಾರಿಸಿರೋನು. ಅವನಿಗೆ ಗೌರವ ಕೊಡೋಕ್ಕೆ ಈ ಯೂನಿಟ್ನ ಅವರ ಹೆಸರಲ್ಲಿ ಕೊಟ್ಟಿದ್ವಿ. ಓಕೆ, ಈ ಮೆಷರಿಂಗ್ ವೋಲ್ಟೇಜ್ ಎಷ್ಟಿದೆ ಅಂತ ಮೆಷರ್ ಮಾಡೋದಿದೆಯಲ್ಲ, ಅದನ್ನು ನಾವು ವೋಲ್ಟ್ ಮೀಟರ್ ಅಂತ ಬಳಸ್ತೀವಿ. ವೋಲ್ಟೇಜ್ ಎಷ್ಟಿದೆ ಅಂತ ಮೆಷರ್ ಮಾಡೋದನ್ನ ವೋಲ್ಟ್ ಮೀಟರ್ ಅಂತ ಮೀಟರ್ನ ಬಳಸ್ತೀವಿ. ಸೊ ನಮಗೆ ಮನೆಯಲ್ಲಿ ಒಂದೊಂದ್ಸತಿ ಬೆಳಕು ಜಾಸ್ತಿ ಫಾಸ್ಟು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೆ ನಾವು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಅಥವಾ ಕಡಿಮೆ ಆದರೆ ಲೋ ವೋಲ್ಟೇಜ್ ಆಗಿದೆ, ಜಾಸ್ತಿ ಆದರೆ ಹೈ ವೋಲ್ಟೇಜ್ ಬಂದಿದೆ, ಸುಟ್ಟೋಗಿದೆ ಅಂತ ನಾವು ಹೇಳ್ತೀವಿ. ಈ ವೋಲ್ಟೇಜು ನಾನು ಹೇಳಿದೆ, ಎಲೆಕ್ಟ್ರಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಆಗಕ್ಕೆ ಎಷ್ಟು ಶಕ್ತಿಯಿಂದ ನಾವು ಎಲೆಕ್ಟ್ರಾನ್ಗಳನ್ನು ತಳ್ಳುತ್ತಾ ಇದ್ದೀವಿ ಅನ್ನೋದು ವೋಲ್ಟೇಜ್. ಓಕೆ, ಲಕ್ಷ್ಮಿ ಅನ್ನೋರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಹಾಗಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರು ವೋಲ್ಟೇಜ್ ಅಂದ್ರು ಎರಡರ ಅರ್ಥ ಒಂದೇ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರು ವೋಲ್ಟೇಜ್ ಅಂದ್ರು ಎರಡರ ಅರ್ಥ ಒಂದೇ. ಆದ್ರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಪದ ಯಾಕೆ ಬಳಸ್ತೀವಿ ಅಂತ ನಿಮಗೆ ಡೌಟ್ ಇದ್ರೆ, ಇದಕ್ಕೂ ಸಹ ನಾವು ಒಂದು ಉದಾಹರಣೆ ನಾವು ನೋಡೋಣ. ಲೆಟ್ಸೆ ನಾನು ಇಲ್ಲೆಲ್ಲೋ ಒಂದು ಸಣ್ಣದು ಒಂದು ಟೇಬಲ್ ಮೇಲೆ ನಿಂತಿದ್ದೀನಿ ಅಂತ ಅನ್ಕೊಳ್ಳೋಣ. ಇದು ನೆಲ ಇದೆ, ಒಂದು ಟೇಬಲ್ ಮೇಲೆ ನಿಂತಿದ್ದೀನಿ. ನಾನು ಎಷ್ಟು ಎತ್ತರದಲ್ಲಿ ನಿಂತಿದ್ದೀನಿ ಅಂತ ನಾನು ಕೇಳಿದ್ರೆ ನೀವು ಈ ಟೇಬಲ್ ಎಷ್ಟು ಎತ್ತರ ಇದೆಯೋ ಅದು ಹೇಳ್ತೀರಿ. ಆದರೆ ನಾನು ನಿಂತಿರೋ ಟೇಬಲ್ಲೇ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ನ ಫಸ್ಟ್ ಫ್ಲೋರಲ್ಲಿ ಇದ್ದರೆ ನಾನು ಎಷ್ಟು ಎತ್ತರದಲ್ಲಿ ಇದ್ದೀನಿ ಅಂದರೆ ನೀವೀಗ ಗ್ರೌಂಡ್ ಫ್ಲೋರಿಂದ ಲೆಕ್ಕ ಹಾಕ್ತೀರಿ. ಇಲ್ಲ ಈ ಬಿಲ್ಡಿಂಗೇ ಒಂದು ಬೆಟ್ಟದ ಮೇಲೆ ಇದ್ದರೆ ಈ ಎಷ್ಟು ಎತ್ತರದಲ್ಲಿ ಇದ್ದೀನಿ ಅಂದರೆ ಆ ಬೆಟ್ಟದ ಕೊನೆಯಿಂದ ಅಂತ ನಾವು ಮತ್ತೆ ನೋಡ್ತೀವಿ. ಈಗ ನಾನು ಎಷ್ಟು ಎತ್ತರದಲ್ಲಿದ್ದೀನಿ ಅನ್ನೋ ಒಂದೇ ಪ್ರಶ್ನೆಗೆ 3 ಉತ್ತರ ಆಗೋಯ್ತು. ಇದಕ್ಕೆ ಗೊಂದಲ ಆಗೋದು ಬೇಡ. ಅದಕ್ಕೆ ನಾವೇನು ಹೇಳ್ತೀವಿ, ಎಷ್ಟು ಎತ್ತರದಲ್ಲಿದ್ದೀವಿ ಅಂದರೆ ಯಾವುದು ರೆಫರೆನ್ಸ್, ಸರಿ ಎಲ್ಲಿಂದಪ್ಪ, ನೆಲದಿಂದಾನೋ ಬಿಲ್ಡಿಂಗಿಂದಾನೋ ಅಥವಾ ಬೆಟ್ಟದ ಕೊನೆಯಿಂದಾನೋ ಅಂತ ನಾವು ಮೆಷರ್ ಮಾಡ್ತೀವಿ. ಒಂದು
ಎಲ್ಲಿಂದ ಅಂತ ಕ್ಲಿಯರ್ ಆಗಿ ಹೇಳ್ತೀವಿ. ಸೊ ಇದನ್ನ ಹೇಳ್ಬೇಕಾದ್ರೆ ಇದು ಡಿಫರೆನ್ಸ್ ಇನ್ ಹೈಟ್. ನೀವು ಯಾವ್ದು ರೆಫರೆನ್ಸು ಎಲ್ಲಿಂದ ಎಲ್ಲಿವರೆಗೆ ಮೆಷರ್ ಮಾಡ್ತೀವಿ, ಈ ಡಿಫರೆನ್ಸ್ ಅಂತ ಅಲ್ಲಿ ಅದರಿಂದ ಪದ ಬರುತ್ತೆ. ಸೊ ನಿಮಗೆ ಆ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಆಗ್ಬೋದು, ಹಾಗಾಗಿ ಸುಲಭವಾಗಿ ಅರ್ಥ ಆಗೋಕ್ಕೆ ನೀವು ವೋಲ್ಟೇಜ್ ಅನ್ನೋ ಹೆಸರನ್ನು ಬಳಸ್ಬೋದು. ನಿಮ್ಮ ಮನೆಗೆ ಸಪ್ಲೈ ಆಗುವಂಥದ್ದು 220 ವೋಲ್ಟ್ಸ್. ನಮ್ಮ ದೇಶದಲ್ಲಿ ಕರೆಂಟ್ ಸಪ್ಲೈ ಆಗೋದು 220 ವೋಲ್ಟ್ಸ್ ಎಲ್ಲ ಮನೆಗಳಿಗೆ ಸಪ್ಲೈ ಆಗುತ್ತೆ. ಕೆಲವು ಕಡೆ ನೀವು ಈ ಯಂತ್ರಗಳ ಮೇಲೆ ನೋಡ್ಬೋದು, ಅದು ಯಾವ ವೋಲ್ಟೇಜ್ ರೇಂಜಲ್ಲಿ ಅದು ಕೆಲಸ ಮಾಡುತ್ತೆ ಅಂತ ಕೊಟ್ಟಿರ್ತಾರೆ. ಕೆಲವು 150 240ವರೆಗೆ ಕೆಲಸ ಮಾಡುತ್ತೆ ಅಂತ ಕೊಡ್ತಾರೆ, ಕೆಲವು 220 240ವರೆಗೆ ಕೆಲಸ ಮಾಡುತ್ತೆ ಅಂತ ಕೊಡ್ತಾರೆ. ಇದೆಲ್ಲನೂ ಯಾವುದೇ ಯಂತ್ರ ಆಗ್ಬೋದು ಅಥವಾ ನಿಮಗೆ ಮನೆಯಲ್ಲಿ ಬಲ್ಬ್ ಇರ್ಬೋದು, ಏನೇ ಇದ್ರೂ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇರುತ್ತೆ, ಅದನ್ನು ನೋಡಿದ್ರೆ ವೋಲ್ಟೇಜ್ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇದು ಕರೆಂಟಿನ SI ಯೂನಿಟ್ ಆಂಪಿಯರ್ ಅನ್ನೋ ವಿಷಯ ನಾವು ಆಲ್ರೆಡಿ ಮಾತಾಡಾಯ್ತು. ಈಗ ನಾವು ರೆಸಿಸ್ಟೆನ್ಸ್ ಬಗ್ಗೆ ನೋಡೋಣ. ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂದ್ರೆ, ಒಂಥರ ಹೇಳಬೇಕಾದ್ರೆ ಈ ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ವೈರಲ್ಲಿ ಏನು ಹರಿಯಬೇಕು ಅಂತ ನಮ್ಮ ನಿರೀಕ್ಷೆ ಇದೆಯೋ, ಆ ಹರಿಯೋದಕ್ಕೆ ಎಷ್ಟು ಅಡಚಣೆಯನ್ನು ಉಂಟು ಮಾಡುತ್ತೋ ಅದನ್ನು ನಾವು ಮೆಜರ್ ಮಾಡೋದು ರೆಸಿಸ್ಟೆನ್ಸ್ ಅಂತ. ರೆಸಿಸ್ಟೆನ್ಸ್ ಅನ್ನೋ ಕನ್ನಡ ಪದ ಅಂದ್ರೆ ಇಂಗ್ಲಿಷಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಒಂಥರ ಉಲ್ಟಾ. ರೆಸಿಸ್ಟೆನ್ಸ್, ರೆಸಿಸ್ಟ್ ಅಂದ್ರೆ ಅಪೋಸ್ ಮಾಡೋದು ಅಂತ. ಲಿಖಿತ್ ಅನ್ನೋರು ಚೆನ್ನಾಗಿ ಹಾಕಿದ್ದಾರೆ, ಅಪೋಸಿಂಗ್ ಫೋರ್ಸ್ ಅಂತ. ಸೊ ಈ ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅದು ರೆಸಿಸ್ಟೆನ್ಸ್ ಅಂತ ನಾವು ಹಾಕ್ತೀವಿ. ಈ ರೆಸಿಸ್ಟೆನ್ಸ್ಗೆ SI ಯೂನಿಟ್, ರೆಸಿಸ್ಟೆನ್ಸ್ಗೆ SI ಯೂನಿಟ್ ಓಮ್ ಅಂತ. ಆ ಓಮ್ ಅಂತ ನಾವು ಓಮ್ಸ್ ಲಾ ಅಂತ ಏನು ಕರೆದಿದೀವೋ ಅದನ್ನು ಒಬ್ಬ ವಿಜ್ಞಾನಿಯ ಹೆಸರು. ಅವನ ಹೆಸರಲ್ಲಿ ಈ ರೆಸಿಸ್ಟೆನ್ಸ್ಗೆ ಯೂನಿಟ್ ಓಮ್ ಅಂತ. ಆದ್ರೆ ಸಿಂಬಲ್ ಬಂದಾಗ ನೋಡಿ, ಓ ಅಂತ ಬರೆದ್ರೆ ಇದು ಸ್ವಲ್ಪ ಗೊಂದಲ ಆಗತ್ತೆ. ಹಾಗಾಗಿ ನಾವು ಒಮೇಗಾ ಅನ್ನೋ ಸಿಂಬಲ್ನ ಬಳಸ್ತೀವಿ, ಈ ತರ ಒಮೇಗಾ ಅಂತ. ಈ ಒಮೇಗಾ ಅನ್ನೋದು ಲ್ಯಾಟಿನ್ ಅಕ್ಷರ, ಅದನ್ನ ಒಂದು ಸಿಂಬಲ್ ತರ ಬಳಸ್ತೀವಿ. ಓಕೆ. ಸೊ ಮಹಾಂತೇಶ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಸೈಂಟಿಸ್ಟ್ ಹೆಸರುಗಳೇ ಯಾಕೆ ಬಳಸ್ತೀವಿ ಅಂತ. ಸೈಂಟಿಸ್ಟ್ ಹೆಸರುಗಳಂದ್ರೆ ಅಟ್ಲೀಸ್ಟ್ ಒಂದು ಅವ್ರಿಗೆ ಗೌರವ ಕೊಟ್ಟಂಗೆ ಇರುತ್ತೆ, ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸುಲಭ ಇರುತ್ತೆ ಅಂತ ನಾವು ಸೈಂಟಿಸ್ಟ್ಗಳ ಹೆಸರುಗಳು ಯೂನಿಟ್ಸ್ಗೆ ಬಳಸ್ತೀವಿ. ಓಕೆ. ಸೊ ನಿಮಗೆ ಈ ಓಮ್ಸ್ ಲಾ ಆಧಾರಿತವಾಗಿ ಕೆಲವು ಬಾರಿ ಪ್ರಶ್ನೆಗಳು ಬರ್ಬೋದು. V = IR ಅನ್ನೋದು ತುಂಬಾ ಸುಲಭವಾಗಿ ನೀವು ಬಳಕೆ ಮಾಡುವಂತ ಒಂದು ಈಕ್ವೇಶನ್ನು. ಒಂದು ಕಡೆ ವೋಲ್ಟೇಜ್ ಕೊಟ್ಟಿದ್ರೆ, ಇನ್ನೊಂದು ಕಡೆ ಕರೆಂಟ್ ಕೊಟ್ಟಿದ್ರೆ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳ್ಬೋದು. ಅಥವಾ ಕೆಲವು ಕಡೆ ಕರೆಂಟು ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ, ವೋಲ್ಟೇಜ್ ಎಷ್ಟು ಅಂತ ಕಂಡುಹಿಡೀರಿ ಅಂತ ಹೇಳ್ಬೋದು. ಈ ತರ ನೀವು ಈ ಸಿಂಪಲ್ ಫಾರ್ಮುಲಾ ಆಧಾರಿತವಾಗಿ ಕೆಲವು ಪ್ರಶ್ನೆಗಳು ಬರ್ಬೋದು. ರೆಸಿಸ್ಟೆನ್ಸ್ ಮೆಜರ್ ಮಾಡೋಕ್ಕೆ ಏನಾದರೂ ಮೀಟ್ರ್ ಇದೆಯಾ ಅಂದರೆ ಯಾವುದೂ ಇಲ್ಲ. ಸೊ ನಾವು ಏನು ಮಾಡ್ತೀವಿ, ರೆಸಿಸ್ಟೆನ್ಸ್ನ ಹೇಗೆ ಮೆಜರ್ ಮಾಡೋದು, ಅಳತೆ ಮಾಡೋದು ಹೇಗೆ, ಎಷ್ಟು ಕರೆಂಟ್ ಇದೆ ಅಂತ ಅಳತೆ ಮಾಡ್ತೀವಿ, ಎಷ್ಟು ವೋಲ್ಟೇಜ್ ಇದೆ ಅಂತ ಅಳತೆ ಮಾಡ್ತೀವಿ. ಈ ಎರಡನ್ನೂ ಅಳತೆ ಮಾಡಿದರೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಲೆಕ್ಕ ಹಾಕ್ಬೋದು. ಈ ಈಕ್ವೇಶನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನ R = V/I ಅಂತ ಬರ್ಕೋಬಹುದು. ಸೊ ವೋಲ್ಟೇಜ್ ಅನ್ನೋದು ವೋಲ್ಟ್ ಮೀಟರ್ನ ಬಳಸಿ ನಾವು ಲೆಕ್ಕ ಹಾಕ್ತೀವಿ. ಕರೆಂಟ್ ಅನ್ನು ಆಮ್ಮೀಟರ್ ಯೂಸ್ ಮಾಡಿ ಲೆಕ್ಕ ಹಾಕ್ತೀವಿ. V/I ಅಂತ ನೀವು ಹಾಕಿದ ತಕ್ಷಣ ರೆಸಿಸ್ಟೆನ್ಸ್ನ ನೀವು ಲೆಕ್ಕ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ರೆಸಿಸ್ಟೆನ್ಸ್ಗೆ SI ಯೂನಿಟ್ ಓಮ್ ಅಂತ. ಓಕೆ. ಸೊ ಈಗ ನಿಮಗೆ ಮನೆಗಳಲ್ಲಿ ಯಾವುದೇ ಒಂದು ಯಂತ್ರ ನಡಿಬೇಕಂದ್ರೆ ಅದು ಒಂದಷ್ಟು ಶಕ್ತಿಯನ್ನು ತಗೊಳುತ್ತೆ.
ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಈ ವೋಲ್ಟೇಜ್ ಇಂದ ನಾವು ಒಂದಷ್ಟು ಒತ್ತಡ ಹಾಕಿ ಎಲೆಕ್ಟ್ರಾನ್ಗಳನ್ನು ಮುಂದಕ್ಕೆ ಕೊಟ್ಟಾಗ ಅದಕ್ಕೆ ಈ ಎಲೆಕ್ಟ್ರಾನ್ಗಳಿಗೆ ಚಲನ ಶಕ್ತಿ ಇರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ ಎಲೆಕ್ಟ್ರಾನ್ಗಳಿಗೆ. ಆ ಎಲೆಕ್ಟ್ರಾನ್ಗಳ ಚಲನ ಶಕ್ತಿಯನ್ನು ಬಳಸ್ಕೊಂಡು ನಾವು ಯಾವುದೇ ಯಂತ್ರಗಳು ಕೆಲಸ ಮಾಡುವಂತೆ ಮಾಡ್ತೀವಿ. ಈ ಯಂತ್ರಗಳಲ್ಲಿ ಶಕ್ತಿಯನ್ನು ನಾವು ಬಳಸ್ತೀವಿ, ಅಥವಾ ನಾವು ಮನೆಯಲ್ಲಿ ಮೀಟರಲ್ಲಿ ಎಷ್ಟು ಯೂನಿಟ್ ಕರೆಂಟ್ ಅನ್ನು ನಾವು ಬಳಕೆ ಮಾಡಿದೀವಿ, ಎಷ್ಟು ಶಕ್ತಿಯನ್ನು ಬಳಸಿದೀವಿ ಅಂತ ನಾವು ಲೆಕ್ಕ ಹಾಕಬೇಕು ಅಂದ್ರೆ ಆಕ್ಚುಲಿ ನಮ್ಮ ಮನೆಗೆ ವೈರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಬಂದಿದೆ, ಆ ಎಲೆಕ್ಟ್ರಾನ್ಗಳಿಗೆ ಎಷ್ಟು ಚಲನ ಶಕ್ತಿ ಇತ್ತು, ಆ ಚಲನ ಶಕ್ತಿಯನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಬಳಸಿದಿರಿ ಅಂತದ್ದು ಮುಖ್ಯ. ಒಂದು ನೆನ್ಪಿಟ್ಕೋಬೇಕಾಗಿದ್ದು ಏನಂದ್ರೆ, ನಾವು ಶಕ್ತಿಯನ್ನು ಬಳಕೆ ಮಾಡಿದ್ವಿ ಅಂದರೆ ಬಂದಿರುವ ಎಲೆಕ್ಟ್ರಾನ್ಗೆ ಇರುವಂತ ಚಲನೆಯ ಶಕ್ತಿಯನ್ನು ಬಳಕೆ ಮಾಡಿದೀವಿ ಹೊರತು ಎಲೆಕ್ಟ್ರಾನ್ಗಳ ಸಂಖ್ಯೆ ಕಮ್ಮಿ ಆಗಲ್ಲ. ಎಲೆಕ್ಟ್ರಾನ್ ಬರಬೇಕಾದ್ರೆ ಒಂದಷ್ಟು ಶಕ್ತಿಯನ್ನು ತಗೊಂಡ್ಬರುತ್ತೆ, ಆ ಶಕ್ತಿಯನ್ನು ನಾವು ಬಳಸ್ಕೊಂಡು ಆ ಎಲೆಕ್ಟ್ರಾನ್ ಮುಂದಕ್ಕೆ ತಳ್ಳಿಬಿಟ್ಟಿರ್ತೀವಿ. ಸೊ ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾವಾಗ್ಲೂ ವಿಶ್ವದಲ್ಲಿ ಕಮ್ಮಿ ಅಥವಾ ಜಾಸ್ತಿ ಆಗಲ್ಲ. ಇರುವ ಎಲೆಕ್ಟ್ರಾನ್ ಶಕ್ತಿ ಎಷ್ಟಿದೆ ಅನ್ನೋದು ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಓಕೆ, ಈಗ ಮುಂದಕ್ಕೆ ಹೋಗೋಣ. ನಮಗೆ ಒಂದು ಹೈಡ್ರೋ ಪವರ್ ಸ್ಟೇಷನ್ ಅಂದ್ರೆ ಏನು ಅಂದ್ರೆ, ನಾವು ಯಾವಾಗ್ಲೂ ಒಂದು ಹೇಳ್ತೀವಿ, ಇಲ್ಲೊಂದು ಡ್ಯಾಮ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಡ್ಯಾಮ್ ಇದ್ದಾಗ ಇಲ್ಲೆಲ್ಲ ನೀರಿದೆ, ಇಲ್ಲೆಲ್ಲೂ ಒಂದು ಪೈಪ್ ಇರುತ್ತೆ. ಈ ಡ್ಯಾಮ್ ಇಂದ ಈ ಪೈಪಲ್ಲಿ ನೀರು ಬಿಡುಗಡೆ ಮಾಡಿ ಇಲ್ಲಿ ಒಂದು ಡೈನಮೋ ಅಥವಾ ಜನರೇಟರ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಏನಾಗುತ್ತೆ, ಮೇಲಿಂದ ಈ ನೀರು ಹರಿತಾ ಇದ್ದಾಗ ಆ ನೀರು ತುಂಬಾ ವೇಗವಾಗಿ ಬರುತ್ತೆ. ವೇಗವಾಗಿ ಬಂದು ಈ ಫ್ಯಾನ್ ರೆಕ್ಕೆಗಳಿದ್ದಂಗೆ ಇದ್ರೆ ಈ ಫ್ಯಾನ್ ರೆಕ್ಕೆಗಳು ಏನ್ ಮಾಡುತ್ತೆ, ಸುತ್ತೋದು ಶುರು ಮಾಡುತ್ತೆ. ಈ ಡೈನಮೋ ಅಲ್ಲಿ ರೆಕ್ಕೆಗಳು ಸುತ್ತುತ್ತಾ ಇದೆ ಅಂದ್ರೆ ಅಲ್ಲಿ ಕೆಲಸ ನಡೀತಾ ಇದೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಏನಾಗಿದೆ, ನೀರು ನಿಂತಿದ್ದಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇತ್ತು. ನೀರು ನಿಂತಿದ್ದಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇತ್ತು. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಕನ್ನಡ ಪದ ಏನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್, ಈ ನಿಂತಿದ್ದು ನೀರು ಹರಿಯೋದು ಶುರು ಆದ ತಕ್ಷಣ, ನಿಂತಿದ್ದು ನೀರು ಹರಿಯೋದು ಶುರು ಆದ ತಕ್ಷಣ ಅದಕ್ಕೆ ಕೈನೆಟಿಕ್ ಎನರ್ಜಿ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಬದಲಾವಣೆ ಆಗುತ್ತೆ. ಈ ಕೈನೆಟಿಕ್ ಎನರ್ಜಿ ಆಗಿ ಬದಲಾವಣೆ ಆದಾಗ ಈ ಕೈನೆಟಿಕ್ ಎನರ್ಜಿ, ನೀರಿನ ಕೈನೆಟಿಕ್ ಎನರ್ಜಿ ಈ ಫ್ಯಾನ್ ರೆಕ್ಕೆಗಳನ್ನು ತಿರುಗಿಸುತ್ತಲ್ಲ, ಫ್ಯಾನ್ ರೆಕ್ಕೆಗಳನ್ನು ತಿರುಗಿಸಿದಾಗ ಫ್ಯಾನ್ ರೆಕ್ಕೆಗಳ ಕೈನೆಟಿಕ್ ಎನರ್ಜಿ ಆಗುತ್ತೆ. ರೈಟ್, ಫ್ಯಾನ್ ರೆಕ್ಕೆಗಳ ಕೈನೆಟಿಕ್ ಎನರ್ಜಿಯಿಂದ ಅದು ಆ ಡೈನಮೋ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ, ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಸೊ ಡೈನಮೋ ಅಲ್ಲಿ ಮಾಡ್ತಾ ಇರೋ ಕೆಲಸ ಏನಂದ್ರೆ ಇದು ಚಲನೆಯ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಮಾಡೋದು. ಆದ್ರೆ ಡ್ಯಾಮ್ ಅಲ್ಲಿ ಮಾಡುವಂಥದ್ದು ಕೆಲಸ ಏನು, ಡ್ಯಾಮ್ ಅಲ್ಲಿ ಹೈಡ್ರೋ ಪವರ್ ಸ್ಟೇಷನ್ ಅಲ್ಲಿ ವಿದ್ಯುತ್ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ, ಅಲ್ಲಿ ನೀರನ್ನು ಉಳಿಸಿರ್ತಾರಲ್ವಾ, ಆ ನೀರನ್ನು ಉಳಿಸಿದ್ದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಬದಲಾವಣೆ ಮಾಡಿ ಆ ಪೊಟೆನ್ಷಿಯಲ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ನಾವು ಬದಲಾವಣೆ ಮಾಡಕ್ಕೆ ಸಾಧ್ಯ. ಈ ಕೈನೆಟಿಕ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಆಗೋದು ನೀವು 3-4 ಕಡೆ ನೋಡ್ತೀರಾ. ಒಂದು ಡ್ಯಾಮ್ ಅಲ್ಲಿ ನೋಡ್ತೀರಾ, ಹೈಡ್ರೋ ಪವರ್ ಸ್ಟೇಷನ್ ಅಂತಾನೆ ಬರೆದು ಬಿಡೋಣ. ಹೈಡ್ರೋ ಪವರ್ ಸ್ಟೇಷನ್ ಅಂದ್ರೆ ಏನು, ಹೈಡ್ರೋ ಅಂದ್ರೆ ನೀರು, ನೀರಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂತ ಸ್ಟೇಷನ್ ಅಂತ ಹೈಡ್ರೋ ಪವರ್ ಸ್ಟೇಷನ್.
ಇನ್ನೊಂದು ವಿಂಡ್ ಮಿಲ್ ಅಂತ ನೀವು ಹಾಕ್ಬೋದು. ವಿಂಡ್ ಮಿಲ್ ಅಥವಾ ವಿಂಡ್ ಟರ್ಬೈನ್ಸ್ ಅಂತ ಕರೀತಾರೆ. ಈ ವಿಂಡ್ ಟರ್ಬೈನ್ ಅಂದ್ರೆ ಏನೋ, ಗಾಳಿಯಲ್ಲಿ ಚಲನೆ ಶಕ್ತಿ ಇರುತ್ತೆ. ವಿಂಡ್ ಗಾಳಿ ಒಂದು ಕಡೆ, ಅನಿಲಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರೆ ಅದರಲ್ಲಿ ಒಂದಷ್ಟು ಚಲನೆಯ ಶಕ್ತಿ ಇರುತ್ತೆ. ಆ ಚಲನೆಯ ಶಕ್ತಿಯಿಂದ ನಿಮಗೆ ವಿಂಡ್ ಮಿಲ್ ಅಲ್ಲಿ ರೆಕ್ಕೆಗಳು, ಸಣ್ಣದ ಉದ್ದಕ್ಕೆ ರೆಕ್ಕೆಗಳು ಇರ್ತವೆ. ಆ ರೆಕ್ಕೆಗಳು ಸುತ್ತೋದು ಶುರು ಆಗುತ್ತೆ. ಆ ರೆಕ್ಕೆಗಳು ಸುತ್ತೋದು ಶುರು ಆದಾಗ ಆ ಚಲನೆಯ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ನಾವು ಬದಲಾವಣೆ ಸಹ ಮಾಡ್ತಾ ಇದ್ದೀವಿ. ಓಕೆ. ಇನ್ನೊಂದು, ಇಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಸೋಲಾರ್ ಪ್ಯಾನಲ್ ಅಥವಾ ಸೋಲಾರ್ ಪವರ್ ಏನ್ ಮಾಡುತ್ತೆ ಅಂತ. ಸೋಲಾರ್ ಪ್ಯಾನಲ್ಗಳು ಈ ತತ್ವದ ಆಧಾರಿತವಾಗಿ ಕೆಲಸ ಮಾಡಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಇಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ. ಈ ಎಲ್ಲಾ ಯಂತ್ರಗಳಲ್ಲೂ ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಒಂದು ಡೈನಮೋ ಇದೆ ಅಂತ ಅರ್ಥ. ಡೈನಮೋ ಅಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ಚಲನೆಯ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಮಾಡುವುದು. ಸೊ ಈ ಡೈನಮೋ ಯಾವ ದಿಕ್ಕಲ್ಲಿ ಓಡುತ್ತೆ ಅಥವಾ ಯಾವ ದಿಕ್ಕಲ್ಲಿ ಸುತ್ತಬೇಕು, ತಿರುಗಿಸ್ಬೇಕು ಅಂತ ನಿಮಗೆ ಯಾವಾಗಾದ್ರೂ ಡೌಟ್ ಬಂದಾಗ ನಾವು ಫ್ಲೆಮಿಂಗ್ ಅಂತ ಒಬ್ಬ ವಿಜ್ಞಾನಿ ಇದ್ದ. ಅವನು 2 ನಿಯಮಗಳು ಕೊಟ್ಟ. ಒಂದು ಲೆಫ್ಟ್ ಹ್ಯಾಂಡ್ ರೂಲು, ಒಂದು ರೈಟ್ ಹ್ಯಾಂಡ್ ರೂಲ್. ಈ ಡೈನಮೋಗೆ ನಾವು ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಅಂತ ಬಳಸ್ತೀವಿ. ರೈಟ್ ಹ್ಯಾಂಡ್ ರೂಲ್. ರೈಟ್ ಹ್ಯಾಂಡ್ ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ತಗೊಳ್ಳಿ. ಓಕೆ. ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಈ 3 ಬೆರಳು, ಫಸ್ಟ್ 3 ಬೆರಳು, ಥಂಬ್, 4th ಫಿಂಗರ್ ಮತ್ತೆ ಮಿಡಲ್ ಫಿಂಗರ್, ಈ 3 ಬೆರಳು ಒಂದಕ್ಕೆ ಒಂದು ಲಂಬವಾಗಿ ಅಂದ್ರೆ 90 ಡಿಗ್ರೀಸ್ ಅಲ್ಲಿ ನಿಲ್ಲಿಸ್ಬೋದು. ಈ ರೀತಿಯಲ್ಲಿ ನೋಡಿ, ನಾನು ಹೇಗೆ ಬೇಕಾದ್ರೂ ತಿರುಗಿಸ್ಬೋದು. ಕರೆಕ್ಟಾ? ಸೊ ಈ ತರ ನೀವು ನಿಲ್ಸಿದ ತಕ್ಷಣ ನೀವು ಅಮೆರಿಕಾದು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ, FBI ಅಂತ. ಅವರು ಸಿನಿಮಾಗಳಲ್ಲಿ ಅವ್ರ ಹೆಸರು ನೋಡ್ತಾ ಇರ್ತೀರಿ. ಆ FBI ಅನ್ನೋದು ನಿಮ್ಗೆ ನೆನ್ಪಿಟ್ಕೊಳ್ಳಿ. FBI. ಈ ದಿಕ್ಕಲ್ಲಿ ಚಲನೆ ಆಗ್ತಾ ಇದ್ರೆ, ಈ ದಿಕ್ಕಲ್ಲಿ ಕಾಂತೀಯತೆ ಇದ್ದರೆ, ಈ ಮಿಡಲ್ ಫಿಂಗರ್ ಇದೆಯಲ್ಲ ಅದು ನಿಮಗೆ ಯಾವ ದಿಕ್ಕಲ್ಲಿ ವಿದ್ಯುತ್ ಶಕ್ತಿ ಹರಿಯತ್ತೆ ಅಂತ ನಿಮಗೆ ತೋರಿಸುತ್ತೆ, ಅಥವಾ ಯಾವ ದಿಕ್ಕಲ್ಲಿ ನಿಮಗೆ ಕರೆಂಟ್ ಪಾಸ್ ಆಗತ್ತೆ ಅಂತ ಗೊತ್ತಾಗುತ್ತೆ. ಓಕೆ. FBI ಅಂತ ನಾನು ಹೇಳಿದೆ. ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರು ಒಬ್ರು, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ, ಆದ್ರೆ ನಮಗೆ ಸುಮ್ಮನೆ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂತ ನಾನು FBI ಅಂತ ಹೇಳಿದೆ. FBI. ಈಗ ಮೊದಲನೇದು ಎಫ್ ಅಂದ್ರೆ ಯಾವ ದಿಕ್ಕಲ್ಲಿ ಫೋರ್ಸ್ ಅಂತ, ಯಾವ ದಿಕ್ಕಲ್ಲಿ ಚಲನೆ ಆಗ್ತಾ ಇದೆ, ಇದು ಫೋರ್ಸ್. ಓಕೆ. ಬಿ ಅಂತ ಬಂದಾಗ ಯೂಶಲಿ ಕಾಂತೀಯತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಕಾಂತೀಯತೆ ತೋರ್ಸಕ್ಕೆ ನಾವು ಸಿಂಬಲ್ ಬಿ ನ ಯೂಸ್ ಮಾಡ್ತೀವಿ. ಮೂರನೇದು ಕರೆಂಟ್ ತೋರ್ಸಕ್ಕೆ ಐ ಯೂಸ್ ಮಾಡ್ತೀವಿ. ಈಗ ನೀವು ಓಮ್ಸ್ ಲಾ ಬರ್ದಾಗ್ಲೂ ಐ ಬರ್ದಿದ್ರು. ಓಕೆ. ಅದು FBI. ಸೊ ಈ 3 ಬೆರಳು ರೈಟ್ ಹ್ಯಾಂಡ್ ಅಲ್ಲಿ 3 ಬೆರಳು ಲಂಬವಾಗಿ ಇಟ್ಕೊಂಡ್ರೆ ಒಂದು ಎಫ್, ಯಾವ ದಿಕ್ಕಲ್ಲಿ ಫೋರ್ಸ್ ಇದೆ ಅಥವಾ ಚಲನೆ ಆಗ್ತಾ ಇದೆ, ಯಾವ ಚಲನೆ ಅನ್ನೋದು ಫೋರ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒತ್ತಡ ಯಾವ ಬಲ ಪ್ರಯೋಗ ಯಾವ ಕಡೆ ಆಗ್ತದೆ, ಯಾವ ಕಡೆ ಬಲ ಪ್ರಯೋಗ ಆಗುತ್ತೋ ಆ ದಿಕ್ಕಲ್ಲೇ ಚಲನೆ ಆಗ್ತಾ ಇದೆ, ರೈಟ್. ಎರಡನೇದು ನಿಮಗೆ ಇಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಕರೆಯೋದು ಇದಕ್ಕೇನೆ. ಯಾಕಂದ್ರೆ
ಇಲ್ಲಿ ಕಾಂತೀಯತೆ ಇರಬೇಕು. ಕಾಂತೀಯತೆ ಇರೋದ್ರಿಂದಾನೇ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುವಂಥದ್ದು. ಸೊ ಈ ವಿದ್ಯುತ್ ಶಕ್ತಿ ಉತ್ಪಾದನೆ ಯಾವ ದಿಕ್ಕಲ್ಲಿ ಆಗತ್ತೆ ಅಂದ್ರೆ ನಿಮ್ಮ 3ನೇ ಬೆರಳು ತೋರಿಸುತ್ತೆ. ಇದು ಡೈನಮೋ ಅಲ್ಲಿ ವಿದ್ಯುತ್ ಶಕ್ತಿ ಯಾವ ದಿಕ್ಕಲ್ಲಿ ಉತ್ಪಾದನೆ ಆಗತ್ತೆ ಅನ್ನೋದಕ್ಕೆ ಈ ಡೈನಮೋ ನಿಮ್ಗೆ ಇದರಿಂದ ಅರ್ಥ ಆಗುತ್ತೆ. ಓಕೆ, FBI. ಇದೇ FBI ನ ಇಟ್ಕೊಂಡು ನಾವು ಒಂದು ಮೋಟ್ರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೋದು. ಈ ಮೋಟ್ರು ನಾವು ಉಲ್ಟಾ ಅಂತ ನಾನು ಹೇಳಿದೆ. ಡೈನಮೋ ಚಲನೆಯ ಶಕ್ತಿಯನ್ನು ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನು ತಯಾರಿಸಿದ್ರೆ, ಮೋಟ್ರ್ ಮಾಡೋದೇನು, ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಸ್ಕೊಂಡು ಚಲನೆಯ ಶಕ್ತಿ, ಕೈನೆಟಿಕ್ ಎನರ್ಜಿಯನ್ನು ಉತ್ಪಾದನೆ ಮಾಡುತ್ತೆ. ಆಯ್ತಾ? ಸೊ ಇಲ್ಲಿ ಮೋಟರ್ ಮಾಡಕ್ಕೆ ಅಥವಾ ಮೋಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನೀವು ಫ್ಲೆಮಿಂಗಿನ ಲೆಫ್ಟ್ ಹ್ಯಾಂಡ್ ರೂಲ್ನ ಬಳಸ್ತೀರ. ನೋಡಿ, ಡೈನಮೋ ಆದ್ರೆ ರೈಟ್ ಹ್ಯಾಂಡ್ ರೂಲು, ಮೋಟರ್ ಆದ್ರೆ ಲೆಫ್ಟ್ ಹ್ಯಾಂಡ್ ರೂಲ್. ಇಲ್ಲೂ ಸಹ 3 ಬೆರಳು ಲಂಬವಾಗಿ ಇಟ್ಕೊಂಡು ಇಲ್ಲೂ FBI. ಮತ್ತೆ ಎಫ್ ಅಂದ್ರೆ ಯಾವ ದಿಕ್ಕಲ್ಲಿ ಬಲ. ಈಗ ನೋಡಿ, ರೈಟ್ ಹ್ಯಾಂಡ್ ರೂಲಲ್ಲಿ ಬಲ ಪ್ರಯೋಗ ಮಾಡೋರು ನೀವು ಒತ್ತಡ ಹಾಕ್ತಾ ಇದ್ದೀರಿ, ನೀವು ಚಲನೆಯನ್ನು ಸೃಷ್ಟಿ ಮಾಡ್ತಾ ಇದ್ರಿ. ಮೋಟ್ರಲ್ಲಿ ಮೋಟ್ರ್ ತಿರುಗಿಸುತ್ತೆ, ಕರೆಕ್ಟಾ? ಸೊ ಬಲ ಪ್ರಯೋಗ ಮೋಟ್ರ್ ಮಾಡುತ್ತೆ. ಇಲ್ಲಿ ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯತೆ ಯಾವ ದಿಕ್ಕಲ್ಲಿ ಇದೆ ಅಂತ. 3ನೇದು ನೀವು ಯಾವ ದಿಕ್ಕಲ್ಲಿ ಕರೆಂಟ್ ಕೊಡ್ತಾ ಇದ್ದೀರಿ ಅನ್ನೋದು. ಓಕೆ, ಸೊ ನೀವು ಯಾವ ದಿಕ್ಕಲ್ಲಿ ಕರೆಂಟ್ ಕೊಟ್ಟಿದ್ದೀರಿ, ನೀವು ಯಾವ ದಿಕ್ಕಲ್ಲಿ ಕಾಂತೀಯತೆ ಸಪ್ಲೈ ಮಾಡಿದಿರಿ. ಪ್ರತಿಯೊಂದು ಮೋಟ್ರಲ್ಲೂ ಒಂದು ಮ್ಯಾಗ್ನೆಟ್ ಇರುತ್ತೆ, ಪ್ರತಿಯೊಂದು ಡೈನಮೋ ಅಲ್ಲೂ ಒಂದು ಮ್ಯಾಗ್ನೆಟ್ ಇರುತ್ತೆ. ಸೊ ಆ ಮ್ಯಾಗ್ನೆಟ್ ಯಾವ ದಿಕ್ಕಲ್ಲಿ ಇದೆ ಅನ್ನೋದು ನೀವು ನೋಡಿ, ಮತ್ತೆ ನೀವು ಯಾವ ದಿಕ್ಕಲ್ಲಿ ಕರೆಂಟ್ ಕೊಡ್ತಾ ಇದ್ದೀರಿ ಅನ್ನೋದು ನೋಡಿ, ಚಲನೆ ಯಾವ ದಿಕ್ಕಲ್ಲಿ ಆಗತ್ತೆ ಅಂತ ಗೊತ್ತಾಗತ್ತೆ. ಓಕೆ, ಇದೇ ಸೇಮ್ ಮತ್ತೆ FBI. ನೀವೇನಾದ್ರೂ ಚಲನೆಯನ್ನು ಉಲ್ಟಾ ಮಾಡಬೇಕು ಅಂದ್ರೆ, ನೀವು ಯಾವ ದಿಕ್ಕಲ್ಲಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀರಿ ಅದು ಉಲ್ಟಾ ಮಾಡಿದ ತಕ್ಷಣ ನೋಡಿ ಚಲನೆ ಉಲ್ಟಾ ಆಗತ್ತೆ. ಅಂದ್ರೆ ನೀವು ಒಂದು ಪ್ರಯೋಗ ಮಾಡಿ, ಈ ತರ ಇಟ್ಕೊಂಡು 3 ಬೆರಳು, ಈ ತಂಬ್ ಇದೆಯಲ್ಲ, ಇದು ನಿಮ್ಮ ಕಡೆ ಬರುವಂತೆ ಹೀಗೆ ಇಟ್ಕೊಂಡಿರಿ. ಈಗ ನೀವು ನೋಡಿದ್ರೆ ವಿದ್ಯುತ್ ಶಕ್ತಿ ನನ್ನ ಲೆಫ್ಟ್ ಇಂದ ರೈಟ್ಗೆ ಹೋಗ್ತಾ ಇದೆ ಅಲ್ವಾ? ಲೆಫ್ಟ್ ಇಂದ ರೈಟ್ಗೆ ನಾನು ವಿದ್ಯುತ್ ಶಕ್ತಿ ಕೊಡ್ತಾ ಇದ್ರೆ ಚಲನೆ ನನ್ನ ಕಡೆಗೆ ಆಗತ್ತೆ. ಇದು ನಾನು ಉಲ್ಟಾ ಮಾಡಿದ್ದೀನಿ ಅಂದ್ರೆ, ಈಗ ವಿದ್ಯುತ್ ಶಕ್ತಿ ನನ್ನ ಲೆಫ್ಟ್ ಕಡೆ ಹೋಗ್ತಾ ಇದ್ರೆ ಚಲನೆ ನಿಮ್ಮ ಕಡೆಗಾಗುತ್ತೆ, ಕ್ಯಾಮರಾ ಕಡೆಗಾಗುತ್ತೆ. ಸೊ ಈ ಸ್ವಲ್ಪ ಕೈ ತಿರುಗಿಸೋದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಗೊತ್ತಾಗತ್ತೆ. 3 ಬೆರಳು ಲಂಬವಾಗಿ ಇಟ್ಕೊಂಡು ನೀವು ಇದನ್ನ FBI ಅಂತ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸುಮಾರು ವಿಷಯಗಳು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಒಂದು ಕೆಲಸ ನೀವುಗಳು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಮನೆಗಳಲ್ಲಿ ಈ ಮೋಟ್ರ್ ಬಳಕೆಯನ್ನು ಎಲ್ಲೆಲ್ಲೇ ಮಾಡ್ತೀವಿ ಅಂತ ಏನಾದರೂ ಒಂದು ಪಟ್ಟಿ ಮಾಡಬಹುದೇ ಅಂತ ಒಂದು ಮಾಡಿ. ಸೊ ನಿಮಗೆ ಇವತ್ತು ನಾವು ಹೋಮ್ವರ್ಕ್ ಅಂತ ಕೊಡುವಂಥದ್ದು ಏನಂದ್ರೆ, ಈ ತರ ಒಂದು ಟೇಬಲ್ ಹಾಕೊಂಡು, ಈ ಟೇಬಲ್ ಅಲ್ಲಿ ಮೊದಲನೇದು ಹೀಟಿಂಗ್ ಎಫೆಕ್ಟ್. ವಿದ್ಯುತ್ ಶಕ್ತಿ ಒಂದು ವೈರ್ ಅಲ್ಲಿ ಹರಿಯೋದ್ರಿಂದ ಯಾವ ಯಾವ ಯಂತ್ರಗಳು ಕೆಲಸ ಮಾಡುತ್ತವೆ ಅನ್ನೋದು ಒಂದು ಉದಾಹರಣೆ ನಾನೇ ಹೇಳ್ತೀನಿ. ಐರನ್ ಬಾಕ್ಸ್, ಇಸ್ತ್ರಿ ಮಾಡಕ್ಕೆ ನಾವು ಬಳಸ್ತಾ ಇರೋವಂಥದ್ದು ಐರನ್ ಬಾಕ್ಸ್. ಆ ತರ ಯಾವ ಯಾವ ಯಂತ್ರಗಳು ನಾವು ಕೆಲಸ ಮಾಡ್ತವೆ ಅಂತ. ಎರಡನೇದು ಕೆಮಿಕಲ್ ಎಫೆಕ್ಟ್. ವಿದ್ಯುತ್ ಶಕ್ತಿಯ ಕೆಮಿಕಲ್ ಎಫೆಕ್ಟ್ ಇಂದ ಯಾವ ಯಾವ ಯಂತ್ರಗಳು ಅಥವಾ ಎಲ್ಲೆಲ್ಲಿ ನಾವು ಇದನ್ನ ಬಳಕೆ ಮಾಡ್ತೀವಿ. ಇದಕ್ಕೆ ನಾನೇ 2 ಉದಾಹರಣೆ ಕೊಟ್ಟಿದ್ದೆ. ಒಂದು ಬ್ಯಾಟ್ರಿಯಲ್ಲಿ
ಇನ್ನೊಂದು ಎಲೆಕ್ಟ್ರೋಪ್ಲೇಟಿಂಗ್ ಅಲ್ಲಿ ಬಳಸ್ತೀವಿ ಅಂತ ನಾನೇ 2 ಉದಾಹರಣೆ ಕೊಟ್ಟಿದ್ದೆ. ಮೂರನೇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಲ್ಲಿ 2 ತರ ಇದೆ, ಒಂದು ಮೋಟರು, ಒಂದು ಡೈನಮೋ. ಸೊ ಡೈನಮೋ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥದ್ದು ಎಲ್ಲೆಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲೆಲ್ಲಿ ಇದೆ, ಮತ್ತೆ ಮೋಟರ್ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಕೆಲಸ ಮಾಡುವಂತ ಮೋಟರ್ಗಳು ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಇದೆ ಅನ್ನೋದು ಒಂದು ಪಟ್ಟಿ ಮಾಡಿ ಇದನ್ನ ನೀವು ನಿಮ್ಮ ಗೂಗಲ್ ಕ್ಲಾಸ್ ರೂಮಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅದರಲ್ಲಿ ನಿಮಗೇನಾದರೂ ಡೌಟ್ ಇದ್ರೆ ಇದು ಮೋಟ್ರಾ ಡೈನಮೋನಾ ಅಂತ ಕೆಲವು ಕಡೆ ನಿಮಗೆ ಸಂದೇಹ ಬರ್ಬೋದು. ಸಂದೇಹ ಬಂದರೆ ಅದನ್ನು ನಾವು ನೆಕ್ಸ್ಟ್ ಟೈಮು ಕ್ಲಾರಿಫೈ ಮಾಡೋಣ. ಇಲ್ಲಿ ನಿಮಗೆ ತಕ್ಷಣಕ್ಕೆ ಇನ್ನೊಂದು ಡೌಟ್ ಬರ್ಬೋದು. ಈಗ ನಾನು ಫೋನ್ ಬಳಸ್ತೀನಿ ಸರ್, ಅದು ಫೋನು ಮೋಟ್ರಾ ಡೈನಮೋನಾ ಅಂತ ಬರ್ಬೋದು. ನಿಮಗೆ ಒಂದು ನೆನಪಿರಲಿ, ಫೋನ್ ಬಳಸ್ತಾ ಇದ್ದಾಗ ಏನಾದರೂ ಚಲನೆ ಆಗ್ತಾ ಇದೆಯಾ? ಫೋನ್ ಬಳಸ್ತಾ ಇದ್ದಾಗ ಏನೂ ಸಹ ಚಲನೆ ಆಗ್ತಾ ಇಲ್ಲ, ಏನೂ ಮೂವ್ ಆಗ್ತಾ ಇಲ್ಲ. ಹಾಗಾಗಿ ಅದು ಮೋಟ್ರು ಡೈನಮೋ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಫ್ಯಾನ್ ಆನ್ ಮಾಡಿದ್ರಿ ಸುತ್ತಾ ಇರುತ್ತೆ, ಲೈಟ್ ಆನ್ ಮಾಡಿದ್ರಿ ಏನಾದರೂ ಚಲನೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಸೊ ಅದು ಮೋಟ್ರು ಡೈನಮೋ ಆಗಕ್ಕೆ ಸಾಧ್ಯ ಇಲ್ಲ. ಅದು either ಹೀಟಿಂಗ್ ಅಥವಾ ಕೆಮಿಕಲ್ಗೆ ಅದು ಬರುತ್ತೆ. ಸೊ ಈ ಥರ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಸುಮಾರು ವಿಷಯಗಳ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು 5 ನಿಮಿಷ ನಮಗೆ ಸಮಯ ಇರೋದ್ರಿಂದ 2 ಉದಾಹರಣೆಗಳನ್ನು ಓಮ್ಸ್ ಲಾ ಸಾಲ್ವ್ ಮಾಡೋಕ್ಕೆ ನಾವು ಸಮಯವನ್ನು ಕೊಡೋಣ. ಸೊ ಈ ಓಮ್ಸ್ ಲಾ ಅನ್ನೋದು ಏನು? ವಿ ಈಸ್ ಈಕ್ವಲ್ ಟು IR ಅಂತ ನಾನು ಹೇಳ್ತೀನಿ. ಅಂದರೆ ವೋಲ್ಟೇಜು, ಕರೆಂಟು ಮತ್ತು ರೆಸಿಸ್ಟೆನ್ಸ್, ಈ 3 ಇದೆ ಅಂತ ಅನ್ಕೊಂಡು ನಾನು ಈಗ ಏನು ಮಾಡ್ತೀನಿ ಅಂದರೆ ಕೆಲವು ಕಡೆ 2 ಕೊಟ್ಟು ಇನ್ನು 3ನೇದು ಇಲ್ಲದೆ ಇದ್ದಾಗ ಹೇಗೆ ಲೆಕ್ಕ ಹಾಕೋದು ಅಂತ ನೋಡೋಣ. ಈಗ ನಾನು 30 volts ವೋಲ್ಟೇಜ್ ಇದೆ, 3 ಆಂಪಿಯರ್ ಕರೆಂಟ್ ಇದೆ, ರೆಸಿಸ್ಟೆನ್ಸ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀನಿ. ಹೇಗೆ ಲೆಕ್ಕ ಹಾಕಬೇಕಿದು? ಇದಕ್ಕೆ ಸಿಂಪಲ್ ಆಗಿ ನೀವು ಈ ಫಾರ್ಮುಲಾ ಅಲ್ಲೇ ಹಾಕಬೇಕು. V ಈಸ್ ಈಕ್ವಲ್ ಟು IR. ಆರ್ ಅನ್ನು ನಾನು ಕಂಡುಹಿಡಿಬೇಕಾದ್ರೆ R ಈಸ್ ಈಕ್ವಲ್ ಟು V/I ಅಂತ ನಾನು ಬರ್ಕೋಬೋದು. ಇದನ್ನ V ನಿಮಗೆ ಆಲ್ರೆಡಿ 30 volts ಕೊಟ್ಟಿದ್ದಾರೆ, I 3 amps ಅಂತ ಕೊಟ್ಟಿದ್ದಾರೆ, 3 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ 10 ಓಮ್, ಓಮ್ಗೆ ನಾನು ಸಿಂಬಲ್ ಹೇಳಿದ್ದೆ ಒಮೇಗಾ ಅಂತ ನಾವು ಬಳಸ್ತೀವಿ, 10 ಓಮ್ ಉತ್ತರ ಬರುತ್ತೆ. ಅದೇ ಈ 3 ಆಂಪ್ ಜಾಗದಲ್ಲಿ ಏನಾದರೂ 3 ಮಿಲಿ ಆಂಪ್ ಇದ್ದಿದ್ರೆ, ಇಲ್ಲಿ 30 ವೋಲ್ಟೇ ಇದ್ದು ಇದೇನಾದರೂ 3 ಮಿಲಿ ಆಂಪ್ ಆಗಿದ್ರೆ, ಮಿಲ್ಲಿ ಅಂದ್ರೆ ಏನಂದ್ರೆ ಹಿಂದಿನ ಕ್ಲಾಸಲ್ಲಿ ಒಂದ್ಸತಿ ಚರ್ಚೆ ಮಾಡಿದ್ವಿ. ಮಿಲ್ಲಿ ಅಂದ್ರೆ 10⁻³ ಅಂದ್ರೆ ಅದನ್ನ ಒಂದು ಆಂಪಿಯರ್ನ 1000 ಭಾಗ ಮಾಡಿದ್ರೆ ಮಿಲ್ಲಿ ಆಂಪ್ ಬರುತ್ತೆ. ಸೊ ಇಲ್ಲಿ ಮತ್ತೆ ಅದೇ R ಈಸ್ ಈಕ್ವಲ್ ಟು V/I ಅಂತ ಬರ್ಕೊಂತೀವಿ. ವೋಲ್ಟೇಜು 30 ವೋಲ್ಟ್ ಇದೆ. ಈ ಡಿನಾಮಿನೇಟರ್ ಮಾತ್ರ 3 ಮಿಲಿ ಆಂಪ್ ಅಂತ ಇರೋದ್ರಿಂದ 3 × 10⁻³ ಆಂಪ್ ಬರುತ್ತೆ. ಈಗ ನೋಡಿ, ಈ 3 ಕ್ಯಾನ್ಸಲ್ ಆದಾಗ ಇಲ್ಲಿ 10 ಉಳ್ಕೊಳ್ಳುತ್ತೆ. ಈ ಡಿನಾಮಿನೇಟರ್ ಅಲ್ಲಿ ಒಂದು ಪವರ್ ಇದೆ ಅಂದ್ರೆ ಅದು ನ್ಯೂಮಿನೇಟರ್ ಬರೋಷ್ಟೊತ್ತಿಗೆ ಅದು ಪಾಸಿಟಿವ್ ಆಗುತ್ತೆ. ಸೊ ಇದು ಮೇಲೆ ಬಂದಾಗ 10 × 10⁻³ ಓಮ್ಸ್. 10 × 10⁻³ ಅಂದ್ರೆ ಇದು 10,000 ಓಮ್. ಅಥವಾ ಈ 10⁻³ ಇದ್ರೆ ಯಾವುದೋ ಒಂದು ಸಫಿಕ್ಸ್ ಬಳಸ್ತೀವಿ ಅಂತ ನಾವು ಹೇಳಿದ್ವಿ. ಅದೇನದು? SI ಯೂನಿಟ್ಸ್ ಅಲ್ಲಿ 10⁻³ ಇದೆ ಅಂದ್ರೆ ನಾವು ಕಿಲೋ ಅಂತ ಪದ ಬಳಸ್ತೀವಿ ಅಂತ ಹೇಳಿದ್ವಿ. ಸೊ ಇದು 10K ಸ್ಮಾಲ್ k ಓಮ್ಸ್, ಕಿಲೋ ಓಮ್ಸ್ ಸಹ ಬರಿಬೋದು. ಓಕೆ, ಇನ್ನೊಂದು, ಈಗ ನಾನೇನಾದರೂ ಒಂದು ಎಕ್ಸಾಂಪಲ್ ಅಲ್ಲಿ ವೋಲ್ಟೇಜ್ ಕೊಟ್ಟಿಲ್ಲ,
ಕರೆಂಟ್ ಮಾತ್ರ ನಾನು ಕೊಟ್ಟಿದ್ದೀನಿ ಈಗ 3 ಮಿಲಿ ಆಂಪ್ಸ್ ಕೊಟ್ಟಿದ್ದೀನಿ. ರೆಸಿಸ್ಟೆನ್ಸು 1 ಮೆಗಾ ಓಮ್ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ವೋಲ್ಟೇಜ್ ಲೆಕ್ಕ ಹಾಕಿ. ಈಗ 1 ಮೆಗಾ ಓಮ್ ಅಂತ ನಾನು ಕೊಟ್ಟಿದ್ರೆ ವೋಲ್ಟೇಜ್ ಲೆಕ್ಕ ಹಾಕಿ. ಈಗ ವೋಲ್ಟೇಜ್ ಲೆಕ್ಕ ಹಾಕಬೇಕಾದ್ರೆ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ನೀವು ಯೂಸ್ ಮಾಡ್ತೀರಿ. ಸೊ ಇಲ್ಲಿ ನೋಡಿ, ವಿ ಈಸ್ ಈಕ್ವಲ್ ಟು ಐ ಆರ್. ಐ ಎಷ್ಟು? 3 ಇಂಟು 10⁻³ ಆಂಪಿಯರ್ ಅಲ್ವಾ? ಮಿಲ್ಲಿ ಆಂಪ್ ಅಂತ ಕೊಟ್ಟಿರೋದ್ರಿಂದ 3 ಇಂಟು 10⁻³ ಆದರೆ ರೆಸಿಸ್ಟೆನ್ಸ್ಗೆ ಬಂದಾಗ ಸುಮಾರು ಜನ ಇಲ್ಲಿ ತಪ್ಪು ಮಾಡಿದಿರಿ. ಮೆಗಾ ಅಂದರೆ 10⁻6 ಅಂತ, ಕಿಲೋ ಅಂತ ಬಂದಿದ್ರೆ 10⁻³ ಆಗ್ತಿತ್ತು. ಮೆಗಾ ಅಂತ ಬಂದರೆ 10⁻6, 1 ಇಂಟು 10⁻6. ಓಕೆ, ಈಗ ನೋಡಿ 3 ಹೀಗೆ ಉಳ್ಕೊಂತು. ಇದು 10⁻³ ಇದೆ, 10⁻+6 ಇದೆ. ಸೊ ಉಳ್ಕೊಳ್ಳೋದು ಎಷ್ಟು? 3 ಇಂಟು 10⁻3. SI ಯೂನಿಟ್ ಯಾವುದು? ವೋಲ್ಟ್. ಸೊ ಇದು 3 ಕಿಲೋ ವೋಲ್ಟ್ ಆಗುತ್ತೆ. ಸೊ ಇದು ತ್ರೀ ಕಿಲೋ ವೋಲ್ಟ್ ಆಯ್ತು. ಓಕೆ, ಸೊ ಈ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋ ಫಾರ್ಮುಲಾ ಏನಿದೆಯೋ, ಓಮ್ಸ್ ಲಾ, ಇದು ತುಂಬಾ ಕಷ್ಟ ಏನಿಲ್ಲ. ಇದರಲ್ಲಿ ಅಪ್ಲೈ ಮಾಡಿ ನೀವು ವ್ಯಾಲ್ಯೂಸ್ ಕಂಡುಹಿಡಿಯೋದು. ಆದರೆ ನಮಗೆ ಈ SI ಯೂನಿಟ್ಸ್ ಬಂದಾಗ ಈ ಪ್ರಿಫಿಕ್ಸ್ ಸಫಿಕ್ಸ್ ಇದೆಯಲ್ಲ, ಅಂದರೆ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ, ಪ್ರಿಫಿಕ್ಸ್ ಅಂತ ಬಳಸ್ತೀವಿ. ಈ SI ಯೂನಿಟ್ಟು ತುಂಬ ದೊಡ್ಡ ಯೂನಿಟ್ ಆಗಬೇಕಾದ್ರೆ ಕಿಲೋ, ಮೆಗಾ, ಗೀಗಾ ಈ ಥರ ಬಳಸ್ತೀವಿ. ತುಂಬ ಸಣ್ಣದಾಗಬೇಕಾದ್ರೆ ಮಿಲ್ಲಿ, ನ್ಯಾನೋ, ಪೀಕೋ, ಮೈಕ್ರೋ ಈ ಥರ ಬಳಸ್ತೀವಿ ಅಂತ. ಸೊ ನಿಮಗೆ ನೀವು ಒಂದಷ್ಟು ಉದಾಹರಣೆಗಳು ಕೊಟ್ಕೊಂಡು ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ಬೋದು. ಇವತ್ತಿನ ಪ್ರಾಕ್ಟೀಸ್ಗೆ ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಈ ವಿ ಇಸ್ ಈಕ್ವಲ್ ಟು ಐ ಆರ್ ಆಧಾರಿತವಾಗಿ ಮತ್ತೆ ಇನ್ನೊಂದು ಉದಾಹರಣೆ. ರೆಸಿಸ್ಟೆನ್ಸು 10 ಕಿಲೋ ಓಮ್ ಇದ್ದು ವೋಲ್ಟೇಜ್ 1 ಕಿಲೋ ವೋಲ್ಟ್ ಇದ್ರೆ ಕರೆಂಟ್ ಎಷ್ಟು? ಇದಕ್ಕೆ ಲೆಕ್ಕ ಹಾಕಬೇಕಾದ್ರೆ ಮತ್ತೆ ನಾವು ವಿ ಇಸ್ ಈಕ್ವಲ್ ಟು ಐ ಆರ್ ಇದೆ. ವಿ ಇಸ್ ಈಕ್ವಲ್ ಟು ಐ ಆರ್. ಈ ಐ ನಾನು ಲೆಕ್ಕ ಹಾಕಬೇಕು. ಸೊ ಇದೇನು ಮಾಡ್ತೀನಿ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರ್ಕೋಬೋದಾ? ಈಗ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 1 ಕಿಲೋ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ 1 ಇಂಟು 10⁻³ ವೋಲ್ಟ್ ಆಯ್ತು, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು? ಈಗ ನೋಡಿ, ರೆಸಿಸ್ಟೆನ್ಸ್ 10 ಕಿಲೋ ಓಮ್ ಅಂದರೆ 10⁻³ ಕಿಲೋ ಓ 10 ಕಿಲೋ ಓಮ್. ಈ 10⁻³ ಈ 10⁻³ ಕ್ಯಾನ್ಸಲ್ ಆಗುತ್ತೆ ನೋಡಿ. ಕ್ಯಾನ್ಸಲ್ ಆದಾಗ ಉಳ್ಕೊಳ್ಳೋದು ಯಾವುದು? 1/10. ಆಮೇಲೆ SI ಯೂನಿಟ್ ಯಾವುದು? ಆಂಪಿಯರ್. ಅಂದರೆ ಇಲ್ಲಿ ನಿಮಗೆ ಬರೋದು 0.1 ಆಂಪಿಯರ್. ಒಂದು, ನೀವೆಲ್ಲರೂ ಯಾರು ಇಲ್ಲಿ ಉದಾಹರಣೆಗಳು ಕೊಡ್ತಾ ಇದ್ದೀರೋ ಆ್ಯಕ್ಚುಲಿ ಕ್ಯಾಲ್ಕುಲೇಷನಲ್ಲಿ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರ. ಆದರೆ ಯೂನಿಟ್ಸನ್ನು ಬಳಸಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಯೂನಿಟ್ಸನ್ನು ಬಳಸಿದ್ರೆ ನಿಮಗೆ ಎಲ್ಲರಿಗೂ
ಎಲ್ಲ ಪ್ರಾಬ್ಲಮ್ಸು ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಅಥವಾ ಇವತ್ತಿನ ವಿಷಯ ಏನಿದೆ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ಮು, ಇದರಲ್ಲಿ ಎಲ್ಲ ಪ್ರಾಬ್ಲಮ್ಸು ಸಹ ಸಾಲ್ವ್ ಮಾಡೋಕ್ಕಾಗತ್ತೆ, ಕಷ್ಟ ಏನಿಲ್ಲ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ನಾವು ನಿಲ್ಲಿಸೋಣ. ನಾಳೆ ಮತ್ತೆ 7 ಗಂಟೆಗೆ ವಿಜ್ಞಾನದ ಇನ್ನೊಂದು ವಿಷಯದ ಬಗ್ಗೆ ಕ್ಲಾಸ್ ಇರುತ್ತೆ. ಎಲ್ಲರೂ ಅಷ್ಟೊತ್ತಿಗೆ 7 ಗಂಟೆಗೆ ಸರಿಯಾಗಿ ಸೇರ್ಕೊಳ್ಳಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.